ನಮಸ್ಕಾರ ವೀಕ್ಷಕರೇ, ನೋಡಿ ಬೈ ಎಲೆಕ್ಷನ್ ಅಖಾಡ ಬಾಗಲಕೋಟೆ ಏನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಬರುತ್ತೆ. ಮೇ 4ನೇ ತಾರೀಕು ಚುನಾವಣೋತ್ತರ ಫಲಿತಾಂಶ ಏನ್ ಹೇಳುತ್ತೆ? ಎಕ್ಸಿಟ್ ಪೋಲ್ ರಿಸಲ್ಟ್. ಬಾಗಲಕೋಟೆಯಲ್ಲಿ ಮತದಾರ ಯಾರ ಕೈ ಮೇಲ್ ಮಾಡ್ತಾನೆ? ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆಯಲ್ಲಿ ಜಯಬೇರಿಯನ್ನ ಗಳಿಸುತ್ತಾ ಅಥವಾ ಬಿಜೆಪಿ ಕಮಲವನ್ನ ಅರಳಿಸುತ್ತಾ? ನೋಡಿ, ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ ಸದ್ಯದ ಮಾಹಿತಿಯ ಪ್ರಕಾರ ಅಲ್ಲಿಯ ಚುನಾವಣೋತ್ತರ ಸಮೀಕ್ಷೆಗಳು ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಬಿಜೆಪಿ ಮೇಲುಗೈ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಮೀಕ್ಷೆಗಳು ಹೇಳಿರೋದು. ಸಾಕಷ್ಟು ಸಮೀಕ್ಷೆಗಳಲ್ಲಿ ಬಂದಿರುವಂತಹ ರಿಪೋರ್ಟ್ ವರದಿ ಬಾಗಲಕೋಟೆಯಲ್ಲಿ ಬಿಜೆಪಿ ಮೇಲುಗೈ. ಯಾಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂಥದ್ದು ಬಾಗಲಕೋಟೆ. HY ಮೇಟಿ ಅವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ. ಅದಾದ ಮೇಲೆ CM ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇನೆ ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಅದರ ಜೊತೆಗೆ ತಮ್ಮ ಆಪ್ತರಾದಂತಹ ತಮ್ಮ ಜೀವದ ಗೆಳೆಯ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಕಣದಲ್ಲಿರ್ತಾರೆ. ಜಿದ್ದಿಗೆ ಬಿದ್ದವರಂತೆ ಕ್ಷೇತ್ರದಾದ್ಯಂತ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. 1 ವಾರಗಳ ಕಾಲ ಬಾಗಲಕೋಟೆಯಲ್ಲೇ CM ಸಿದ್ದರಾಮಯ್ಯ ಅವರು ಠಿಕಾಣಿಯನ್ನ ಕೂಡ ಹೂಡ್ತಾರೆ. ಈಗ ಬಾಗಲಕೋಟೆಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ. ಕೇವಲ ಇನ್ನಿರೋದು 3 ದಿನ ಅಷ್ಟೇ ಬಾಕಿ ಇರೋದು. ಸೊ ಏನಾಗಬಹುದು ಚುನಾವಣೆಯ ರಿಸಲ್ಟ್? ನೋಡಿ, ಸಮೀಕ್ಷೆಗಳು ಹೇಳೋ ಪ್ರಕಾರ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಕೈ ಮೇಲಾಗುತ್ತೆ, ಉಮೇಶ್ ಮೇಟಿ ಅವರ ಕೈ ಕೆಳಗಾಗುತ್ತೆ ಅನ್ನುವಂತಹ ವಿಚಾರ. ಯಾಕೆ? ಎಲ್ಲಿ ಎಡುವುದು ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ಕ್ಷೇತ್ರ ಬಾಗಲಕೋಟೆ. ಮೇಟಿ ಅವರು HY ಮೇಟಿಯವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ. ಆದ್ರೆ ಇಲ್ಲಿ ಬಿಜೆಪಿಗೆ ಪ್ಲಸ್ ಆಗಿದ್ ಯಾವುದು, ಕಾಂಗ್ರೆಸ್ಗೆ ಮೈನಸ್ ಆಗಿದ್ದು ಮೊದಲನೇ ವಿಚಾರನೆ ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗತ್ತೆ. HY ಮೇಟಿಯವರ ಕುಟುಂಬಸ್ಥರಲ್ಲೇ ಒಮ್ಮತ ಮೂಡಲ್ಲ. ಇವ್ರಿಗೆ ಬೇಕು ಟಿಕೆಟು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ HY ಮೇಟಿಯವರ ಪುತ್ರಿ ನನಗಬೇಕು ಟಿಕೆಟ್ ಅಂತ, ಹಿರಿಮಗ ನನಗಬೇಕು ಅಂತ, ಕಿರಿಮಗ ನನಗಬೇಕು ಅಂತ ಹೇಳಿ ಇಷ್ಟೆಲ್ಲ ಆದ್ಮೇಲೆ ಅಳದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ, ಅವರ ಕಿರಿಯ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಇಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಮೊದಲ ಬಾರಿಗೆ ಎಡವಿದ್ದ ಕಾಂಗ್ರೆಸ್. ಯಾಕಂದ್ರೆ ರಾಜಕೀಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ. HY ಮೇಟಿ ಅವರೊಟ್ಟಿಗೆ ಕೆಲವೊಂದಿಷ್ಟು ಕ್ಯಾನ್ವಸ್ಗಳಲ್ಲಿ ಭಾಗಿಯಾಗಿದ್ರು, ಪ್ರಚಾರದಲ್ಲಿ ಭಾಗಿಯಾಗಿದ್ರು ಹೊರತು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಉಮೇಶ್ ಮೇಟಿ ಅವರು ಅಷ್ಟೊಂದು ಕಾಣಿಸ್ಕೊಂಡಿರ್ಲಿಲ್ಲ. ಮತ್ತೆ ಅವರ ಭಾಷಣಗಳನ್ನ ಕೇಳಿದಂತಹ ಜನ ಕೂಡ ಅವರಿಗೇನು ಅಷ್ಟೊಂದು ಇಂಪ್ರೆಸ್ ಕೂಡ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಮತ್ತೊಂದು ಕಡೆ ಬಿಜೆಪಿಯ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಯ ಘಟಾನುಘಟಿ ನಾಯಕರು ವಿಜೇಂದ್ರ ಆದಿಯಾಗಿ, ಶ್ರೀರಾಮುಲು ಅವರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಬಂದು ಬಾಗಲಕೋಟೆಯಲ್ಲಿ ಚುನಾವಣೆ ಪ್ರಚಾರ ಮಾಡಿದ್ದು. ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಗೆಳೆಯ ವೀರಣ್ಣ ಚರಂತಿಮಠ ಅವರ ಪರ ಬಂದು ಅಬ್ಬರದ ಪ್ರಚಾರ ಮಾಡಿದ್ದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಅದು ದೊಡ್ಡ ಮಟ್ಟದಲ್ಲಿ ಶಕ್ತಿ. ಅದರ ಜೊತೆಗೆ ಯಡಿಯೂರಪ್ಪ ಅವರ ಹಾದಿಯಾಗಿ ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಚಾರಕ್ಕೆ ಒಮ್ಮತದಿಂದ ಸ್ವಾಗತ ಮಾಡಿದ್ದು ಕೂಡ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನೇ ನಚ್ಕೊಂಡಿದ್ದಂಥದ್ದಕ್ಕೆ ಈ ಬಾರಿ ನಿರಾಸೆ ಉಂಟಾಗಿದೆ. ಯಾಕಂದ್ರೆ ಗ್ಯಾರಂಟಿಯ ಹೆಚ್ಚು ಲಾಭ ಪಡ್ಕೊಂಡಿರೋದು ರಾಜ್ಯದ ಹೆಣ್ಣು ಮಕ್ಕಳು. ಬಟ್ ಬಾಗಲಕೋಟೆಯಲ್ಲಿ ಈ ಬಾರಿ ಚುನಾವಣೆಯ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಕಳೆದ ಬಾರಿಗೆ ಹೋಲಿಸಿದ್ರೆ 68% ಅಷ್ಟೇ ಪರ್ಸೆಂಟೇಜ್ ಆಗಿರೋದು ವೋಟಿಂಗು. ಅಲ್ಲಿಗೆ ಹೆಣ್ಣುಮಕ್ಕಳ ವೋಟಿಂಗು ಬಹಳಷ್ಟು ಕಡಿಮೆ ಆಗಿದೆ ಅನ್ನೋದರ ಮಾಹಿತಿ. ಅಂದ್ರೆ ಗ್ಯಾರಂಟಿಯನ್ನ ಪಡ್ಕೊಳ್ತಾ ಇರುವಂತಹ ಹೆಣ್ಣುಮಕ್ಕಳು ವೋಟ್ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಅನ್ನುವಂತಹ ವಿಚಾರ ಕೂಡ. ಇದು ಎಲ್ಲೋ ಒಂದು ಕಡೆ ಮೈನಸ್ ಆಗಬಹುದು ಕಾಂಗ್ರೆಸ್ಗೆ. ಮತ್ತೊಂದು ಕಡೆ ಗ್ಯಾರಂಟಿಯನ್ನ ಮುಂದಿಟ್ಕೊಂಡೇ ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸಿದ್ದು. ಗ್ಯಾರಂಟಿಗಳು ಕೈ ಹಿಡಿದು ಬಿಡುತ್ತೆ, ಹೆಣ್ಮಕ್ಳು ಕೈ ಹಿಡಿದು ಬಿಡ್ತಾರೆ ಬಾಗಲಕೋಟೆಯವರು ಅಂತ ಹೇಳಿ, ಬಟ್ ಯಾವ ಗ್ಯಾರಂಟಿಯೂ ಕೂಡ ಕೈ ಹಿಡಿದಿಲ್ಲ ಅನ್ನುವಂತಹ ಮಾಹಿತಿ. ಇದೆಲ್ಲವೂ ಕೂಡ ಚುನಾವಣೆ ಮುಗಿದ ನಂತರ ಅಲ್ಲಿ ಬರ್ತಾ ಇರುವಂತಹ ಅಪ್ಡೇಟ್ಗಳನ್ನ ತೆಗೆದುಕೊಂಡಾಗ ನಮಗೆ ಬಂದಿರುವಂತಹ ಮಾಹಿತಿ. ಬಾಗಲಕೋಟೆಯಲ್ಲಿ ಕೈ ಕೊಡ್ತಾರೆ ಬಾಗಲಕೋಟೆಯ ಮತದಾರರು, ಕಮಲಕ್ಕೆ ಮಣೆ ಹಾಕ್ತಾರೆ ಅನ್ನುವಂತಹ ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ಅಂದ್ರೆ ಕೈ ಅಭ್ಯರ್ಥಿ ಉಮೇಶ್ ಮೇಟಿಗೆ ದೊಡ್ಡ ಮಟ್ಟದಲ್ಲಿ ನಿರಾಸೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಏನಿಲ್ಲ ಅಂದ್ರೂ ಕೂಡ ಒಂದು 8ರಿಂದ 10,000 ಮತಗಳ ಅಂತರದಿಂದ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರು ಗೆಲ್ಲುವಂತಹ ಎಲ್ಲಾ ಸೂಚನೆಗಳು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ನೋಡೋಣ. ಸಿದ್ದರಾಮಯ್ಯ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತಹ ಕ್ಷೇತ್ರ ಬಾಗಲಕೋಟೆ, ತಮ್ಮ ಆಪ್ತ ಗೆಳೆಯ, ಅದರ ಜೊತೆಗೆ ಅವರ ಸಮುದಾಯದವರೇ ಇದ್ದಂತಹ ಕ್ಷೇತ್ರ. ಸೊ ಮತದಾರರು ಸಿದ್ದರಾಮಯ್ಯ ಅವರಿಗೆ ಜೈ ಅಂತಾರ, ಗ್ಯಾರಂಟಿಗಳಿಗೆ ಮಣೆ ಹಾಕ್ತಾರ, ಅಥವಾ ಬಿಜೆಪಿಗೆ ಏನಾದರೂ ಮಣೆ ಹಾಕ್ತಾರ? ರಿಸಲ್ಟ್ನ ನಂತರ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ.